ಯಂಗ್ಸ್ಟರ್ಸ್‌ಗೆ ದೇ ಆರ್ ಗೆಟ್ಟಿಂಗ್ ಎಕ್ಸ್ಪೋಸ್ ಟು ಸೆಕ್ಷುವಲ್ ಕಂಟೆಂಟ್. ಈಗ ಪಾರ್ನೋಗ್ರಫಿ ಆಗಿರ್ಬೋದು, ಫೋನ್ ಸಿಗುತ್ತೆ ಏನು ಬೇಕಾದ್ರೂ ನೋಡ್ಬೋದು ಅನ್ನೋ ಥರ ಆಗೋಗಿದೆ. ಆ ಥರದ್ದೆಲ್ಲ ಏನಾದರೂ ಬಾಡಿಲಿ ಎಫೆಕ್ಟ್ ಆಗುತ್ತಾ ಮೆಂಟಲ್ ಹೆಲ್ತ್ ಆರ್ ಫಿಸಿಕಲ್ ಹೆಲ್ತ್ ಮೇಲೆ? ಮೆಂಟಲ್ ಹೆಲ್ತ್ಗೆ ಎಫೆಕ್ಟ್ ಆದಾಗ ಎನಿಥಿಂಗ್ ವಿಚ್ ಕಾಸಸ್ ಡಿಪೆಂಡೆನ್ಸಿ ಆರ್ ಟ್ರಾನ್ಸಿಯಂಟ್ ಹ್ಯಾಪಿನೆಸ್ ಅಥವಾ ಆಕ್ಸಿಟೋಸಿನ್ ಅಥವಾ ನಮ್ಮ ಹಾರ್ಮೋನ್ಸನ್ನು ಶಾರ್ಟ್ ಡ್ಯೂರೇಷನ್ಗೆ ಯಾವುದು ಜಾಸ್ತಿ ಮಾಡ್ತದೋ ಅದು ನಮ್ಮ ದೇಹಕ್ಕೆ ಒಳ್ಳೇದು ಮಾಡೋದಿಲ್ಲ. ಯಾವಾಗಲೂ ಬೇಗ ಸಿಕ್ಕುವಂಥದ್ದು ನಮಗೆ ಸುಲಭದಲ್ಲಿ ಮತ್ತು ಬೇಗ ಸಿಕ್ಕುವಂಥದ್ದು ಹಳಬರು ನಮ್ಮ ಹಳೆ ಕಾಲದವ್ರು ಹೇಳಿದಾಗೆ ಇಟ್ ವಿಲ್ ನಾಟ್ ಲಾಸ್ಟ್ ಫಾರ್ ಲಾಂಗ್. ತುಂಬ ದಿನ ಬಾಳಿಕೆ ಬರೋದಿಲ್ಲ. ಹಾಗಾಗಿ ಈ ಖುಷಿಯನ್ನು ಅವರು ಏನು ಪೋರ್ನೋಗ್ರಫಿ ಅಥವಾ ಸೆಕ್ಷುವಲ್ ಕಂಟೆಂಟನ್ನು ನೋಡಿ ಪಡ್ಕೊಳ್ತಾರೋ ಅದರಿಂದ ಅವರಿಗೆ ಸ್ಪೈಕ್ಸ್, ನಾರ್ಮಲ್ ಶಾರ್ಟ್ ಸ್ಪೈಕ್ಸ್ ಆಫ್ ಹಾರ್ಮೋನ್ ಎಲಿವೇಶನ್ ಏನಾಗ್ತದೋ ಅದರಿಂದ ಅವ್ರ ಬಾಡಿಗೆ ಒಳ್ಳೆಯದಾಗೋದಿಲ್ಲ. ಅದರಿಂದ ಅವ್ರಿಗೆ ಎಫೆಕ್ಟ್ ಆಗ್ತದೆ. ಪ್ಲಸ್ ಇದರಿಂದ ಸಿಗೋ ಶಾರ್ಟ್ ಹಾರ್ಮೋನಲ್ ಎಲಿವೇಶನ್, ಆಕ್ಸಿಟೋಸಿನ್ ಅದು ಇದು ಸಿಗೋದ್ರಿಂದ ಅದನ್ನು ನೋಡೋದನ್ನ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ. ನೋಡೋದು ಜಾಸ್ತಿ ಮಾಡಿದಾಗ ಅವ್ರ ಮನಸ್ಸಲ್ಲೇ ಒಂದು ಇನ್ಹಿಬಿಷನ್ ಶುರು ಆಗ್ತದೆ. ಯಾರಿಗೂ ಗೊತ್ತಾಗಬಾರ್ದು, ನಾನು ಇದನ್ನು ನೋಡ್ತಾ ಇದ್ದೀನಿ, ಯಾರಿಗೂ ಗೊತ್ತಾಗಬಾರ್ದು, ಆ ಥರ ಅಡ್ಡದಲ್ಲಿ ಮಾಡಬೇಕು, ಇವೆಲ್ಲ ಸ್ಟಾರ್ಟ್ ಆದಮೇಲೆ ಆಮೇಲೆ ಗ್ರ್ಯಾಜುವಲಿ ಏನಾಗ್ತದೆ, ನಾನು ತಪ್ಪು ಮಾಡ್ತಾ ಇದ್ದೀನಿ ಬಟ್ ಇದರಿಂದ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಇಲ್ಲಿಗೆ ಹೋಗ್ತದೆ. ಅಲ್ಲಿಗೆ ಹೋಗಿ ಇದು ಎಲ್ಲ ನಮ್ಮ ಜನರಲ್ ಹೆಲ್ತ್ ಮೇಲೂ ಆಬ್ವಿಯಸ್ಲಿ ಎಫೆಕ್ಟ್ ಆಗ್ತದೆ. ಫುಲ್ ವಿಡಿಯೋನ ನೋಡಿ ಆನ್ 4C ಯೂಟ್ಯೂಬ್ ಚಾನಲ್.